2026ರಲ್ಲಿ ಮೀನರಾಶಿಯವರ ಜೀವನದಲ್ಲಿ ದೊಡ್ಡ ತಿರುವು. ಸಾಡೆ ಸಾತಿ ಇದ್ದರೂ ಅದೃಷ್ಟ ಹೇಗೆ ಬರುತ್ತೆ ಗೊತ್ತಾ? ಶನಿ ಜನ್ಮದಲ್ಲಿ, ಆದರೆ ಗುರು ಪಂಚಮದಲ್ಲಿ. 2026ರಲ್ಲಿ ಮೀನರಾಶಿಯವರಿಗೆ ಆಗೋ ಅಚ್ಚರಿ ಘಟನೆಗಳು ಯಾವುವು? ಮೀನರಾಶಿಯವರೇ ಗಮನಿಸಿ, 2026ರಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಗುಪ್ತ ರಾಜಯೋಗ ಆರಂಭವಾಗ್ತಾ ಇದೆ. ಸಾಡೆ ಸಾತಿ ಭಯಪಡಬೇಕಾ, ಇಲ್ಲವೇ ಅದೃಷ್ಟದ ಬಾಗಿಲು ತೆರೆಯುತ್ತಿದೆಯಾ? ಮೀನರಾಶಿಯವರಿಗೆ 2026ರಲ್ಲಿ ಶತ್ರುಗಳ ಕಾಟ ಹೆಚ್ಚಾಗುತ್ತಾ? ಈ ಒಂದು ಪರಿಹಾರ ಮಾಡಿಕೊಂಡ್ರೆ ಮೀನರಾಶಿಯವರ ಸಾಡೆ ಸಾತಿ ಕಷ್ಟಗಳು ಕಡಿಮೆಯಾಗುತ್ತವೆ. ಶನಿಯ ಪರೀಕ್ಷೆ, ಗುರುವಿನ ಆಶೀರ್ವಾದ. 2026ರಲ್ಲಿ ಮೀನರಾಶಿಯವರ ಜೀವನದ ಗುಪ್ತ ರಹಸ್ಯ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಮೋದ್ ಕಶ್ಯಪ್. ಈ ದಿನದ ಒಂದು ವಿಡಿಯೋ ಮೀನರಾಶಿಯವರ 2026ನೇ ವರ್ಷದ ಒಂದು ವರ್ಷ ಭವಿಷ್ಯ ಇದಾಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ, ಆಗ ಮಾತ್ರ ನಿಮ್ಗೆ ಅರ್ಥವಾಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ, ಮೀನರಾಶಿಯವರ ವರ್ಷ ಭವಿಷ್ಯ ಹೇಗಿದೆ, ಯಾವುದು ಆಗ್ಬೋದು, ಯಾವುದು ಆಗಲ್ಲ ಅನ್ನೋದನ್ನ ನಾವು ಜ್ಯೋತಿಷದ ಮೂಲಕ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಮೀನರಾಶಿಯೊಳಗೆ ಬರುವ ನಕ್ಷತ್ರಗಳನ್ನ ನಾವು ಗಮನಕ್ಕೆ ತಗೊಳ್ಳೋಣ. ಯಾವುದೇ ಒಂದು ಗ್ರಹ ಆಗ್ಬೋದು, ನಕ್ಷತ್ರದ ಮೂಲಕ ಫಲವನ್ನು ಕೊಡ್ತಾ ಹೋಗುತ್ತೆ. ಸೊ ಮೀನರಾಶಿಯಲ್ಲಿ ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದ, ಉತ್ತರ ಭಾದ್ರ ನಕ್ಷತ್ರದ 4 ಪಾದಗಳು ಮತ್ತು ರೇವತಿ ನಕ್ಷತ್ರದ 4 ಪಾದಗಳು ಈ ರಾಶಿಗೆ ಸೇರಿವೆ. ಈ ನಕ್ಷತ್ರಗಳಲ್ಲಿ ಜನಿಸಿದವರ ಜೀವನದಲ್ಲಿ 2026 ಒಂದು ಸಾಮಾನ್ಯ ವರ್ಷವಲ್ಲ. ಇದು ಪರೀಕ್ಷೆಯ ಜೊತೆಗೆ ಅವಕಾಶಗಳ ವರ್ಷ ಅಂತಾನೆ ನಾವು ಹೇಳಬಹುದು. ಈ ಸಮಯದಲ್ಲಿ ಮೀನರಾಶಿಯವರಿಗೆ ಸಾಡೆ ಸಾತಿಯ 2ನೇ ಹಂತ ನಡೆಯುತ್ತಿದೆ. ಸಾಮಾನ್ಯವಾಗಿ ಸಾಡೆ ಸಾತಿ ಎಂದರೆ ಜನರು ಭಯಪಡುವುದು ಸಹಜ. ಆದರೆ ಇಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ಇದೆ. ಯಾಕೆಂದರೆ ಶನಿ ಈಗ ಗುರುವಿನ ಮನೆಯಾದ ಮೀನರಾಶಿಯಲ್ಲೇ ಸಂಚಾರ ಮಾಡ್ತಿರ್ತಕ್ಕಂಥದ್ದು. ಇದರರ್ಥ ಕಷ್ಟಗಳ ಮಧ್ಯೆ ಕೂಡ ದೇವರ ಅನುಗ್ರಹವು ನಿಮ್ಮನ್ನು ಕೈ ಹಿಡಿದು ನಡೆಸುವ ಸಮಯ. ಗ್ರಹಗಳ ಸಂಚಾರವನ್ನ ನೋಡಿದರೆ 2026ರಲ್ಲಿ ಗುರುಗ್ರಹ 4ನೇ ಸ್ಥಾನದಿಂದ ಪಂಚಮ ಸ್ಥಾನಕ್ಕೆ ಬದಲಾವಣೆ ಆಗುತ್ತೆ. ಶಾಸ್ತ್ರಗಳಲ್ಲಿ ಒಂದು ಸುಂದರ ಶ್ಲೋಕ ಇದೆ: ರಾಜ ಸನ್ಮಾನಂ ಐಶ್ವರ್ಯಂ ಸ್ವಕರ್ಮಂ ಶಾಂತಿಮಿಪ್ಸಿತಂ ಸಜ್ಜನಂ ಸಂಸರ್ಗಂ ಪಂಚಮೇ ಗುರುಹು. ಈ ಶ್ಲೋಕದ ಅರ್ಥ ಏನು ಅಂದರೆ, ಗುರು ಪಂಚಮ ಸ್ಥಾನಕ್ಕೆ ಬಂದಾಗ ಗೌರವ, ಐಶ್ವರ್ಯ, ಒಳ್ಳೆಯ ಜನರ ಸಂಪರ್ಕ ಮತ್ತು ಮನಸ್ಸಿಗೆ ಶಾಂತಿ ದೊರಕುತ್ತದೆ. ಆದರೆ ವರ್ಷದ ಆರಂಭದಲ್ಲಿ ಮೀನರಾಶಿಯವರು ಸ್ವಲ್ಪ ವಿಚಿತ್ರವಾದ ಅನುಭವವನ್ನು ಎದುರಿಸಬಹುದು. ಏನೋ ಒಂದು ಅಪರಿಚಿತ ಭಯ, ಏನೋ ಒಂದು ದುಷ್ಟಶಕ್ತಿ ನಮ್ಮನ್ನು ಅಡ್ಡಗಟ್ಟುತ್ತಿದೆ ಎನ್ನುವ ಭಾವನೆ ಕೆಲವರಿಗೆ ಬರಬಹುದು. ಆದರೆ ಇದು ನಿಜವಾದ ಕಷ್ಟವಲ್ಲ, ಇದು ನಿಮ್ಮ ಮನಸ್ಸಿನ ಪರೀಕ್ಷೆ ಮಾತ್ರ. ಯಾಕಂದರೆ ಈ ವರ್ಷ ಮೀನರಾಶಿಯ ಸಾಧನೆಯ ವರ್ಷ. ಆರ್ಥಿಕವಾಗಿ ನೋಡಿದರೆ ಹಲವಾರು ಜನರಿಗೆ ಹಳೆಯ ಬಾಕಿಗಳು ವಾಪಸ್ಸಾಗುವ ಸಾಧ್ಯತೆ ಇದೆ. ಬಹುಕಾಲದಿಂದ ಅಡಗಿದ ಕೆಲಸಗಳು ನಿಧಾನವಾಗಿ ಮುಗಿಯುತ್ತವೆ. ಆರೋಗ್ಯದ ವಿಷಯದಲ್ಲಿ ಕೂಡ ಉತ್ತಮ ಸುಧಾರಣೆ ಕಾಣಬಹುದು. ಆದರೆ ಜನ್ಮ ಶನಿ ಮತ್ತು 12ನೇ ರಾಹು ಇರುವುದರಿಂದ ಕೆಲವೊಮ್ಮೆ ಮಾನಸಿಕ ಒತ್ತಡಗಳು ಕಾಣಿಸಬಹುದು. ಆದ್ದರಿಂದ ಈ ವರ್ಷ ಒಂದು ಮುಖ್ಯ ಸಲಹೆ: ಬೇರೆಯವರ ಜೀವನದ ಜೊತೆ ನಿಮ್ಮ ಜೀವನವನ್ನು ಹೋಲಿಸಿಕೊಳ್ಳಬೇಡಿ. ಜೂನ್ ನಂತರ ಮೀನರಾಶಿಯವರಿಗೆ ಗುರುಬಲ ಹೆಚ್ಚಾಗುತ್ತದೆ. ಆ ಸಮಯದಿಂದ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಒಂದು ರಾಜಯೋಗದ ಪ್ರಭಾವ ಕಾಣಬಹುದು. ಕೆಲವರಿಗೆ ಈ ವರ್ಷದಲ್ಲಿ ಮನೆ ಕಟ್ಟುವ ಯೋಗವಿದೆ, ಜಮೀನು ಅಥವಾ ಸೈಟ್ ಖರೀದಿ ಯೋಗವಿದೆ, ಕುಟುಂಬದಿಂದ ಸಹಾಯ, ಆಶೀರ್ವಾದವೂ ಸಿಗುತ್ತೆ. ಇವುಗಳಂತಹ ಶುಭ ಘಟನೆಗಳು ಸಂಭವಿಸುವ ಸಾಧ್ಯತೆ ಇದೆ. ಆದರೆ ಪ್ರತಿಯೊಂದು ಅದೃಷ್ಟದ ಹಿಂದೆ ಒಂದು ಪರೀಕ್ಷೆ ಇದ್ದೇ ಇರುತ್ತದೆ. ಈ ವರ್ಷ ಮೀನರಾಶಿಯವರ ಶತ್ರುಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಯಾರಾದರೂ ನಿಮ್ಮ ಯಶಸ್ಸನ್ನು ನೋಡಿಕೊಂಡು ಅಸೂಯೆ ಪಡಬಹುದು. ಆರೋಗ್ಯದ ವಿಷಯದಲ್ಲಿ ವಿಶೇಷವಾಗಿ ನಿದ್ರಾಹೀನತೆ ಕಾಡಬಹುದು. ಕೆಲವೊಮ್ಮೆ ರಾತ್ರಿ ನಿದ್ರೆ ಬರದೆ ದೂರದ ಚಿಂತನೆಗಳು ಮನಸ್ಸನ್ನು ಕಾಡ್ತಾ ಇರುತ್ತೆ. ವೃತ್ತಿ ಜೀವನದಲ್ಲಿ ಒಳ್ಳೆಯ ಅವಕಾಶಗಳು ಬರುತ್ತವೆ. ಆದರೆ ಒಂದು ಮುಖ್ಯ ಎಚ್ಚರಿಕೆ: ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ತ್ವರಿತ ನಿರ್ಧಾರ ತೆಗೆದುಕೊಳ್ಳಬೇಡಿ. ದೂರದ ಪ್ರಯಾಣಗಳಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ವಿಶೇಷವಾಗಿ ಶನಿವಾರ ಮತ್ತು ಮಂಗಳವಾರ ಅನಾವಶ್ಯಕ ದೂರ ಪ್ರಯಾಣಗಳನ್ನು ತಪ್ಪಿಸಬೇಕು. ವಿದ್ಯಾರ್ಥಿಗಳಿಗೆ ಈ ವರ್ಷ ಅದ್ಭುತ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ. ಪರೀಕ್ಷೆಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳು ಎಲ್ಲದರಲ್ಲೂ ಉತ್ತಮ ಸಾಧನೆಯನ್ನು ಕಾಣಬಹುದು. ವ್ಯಾಪಾರಿಗಳಿಗೆ ಲಾಭದ ಅವಕಾಶಗಳಿವೆ. ಆದರೆ ಕೃಷಿಯಲ್ಲಿ ಕೆಲವೊಮ್ಮೆ ಹಿಗ್ಗು ತಗ್ಗುಗಳು ಕಾಣಬಹುದು. ವಿದೇಶ ಯೋಗ ಕೂಡ ಕೆಲವರಿಗೆ ಇದೆ. ಆದರೆ ವಿದೇಶ ಸಂಬಂಧಿತ ಕೆಲಸಗಳಲ್ಲಿ ಮೋಸ ಹೋಗುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆ ಅಗತ್ಯ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಕೋಪಗಳು ಕಾಣಬಹುದು. ಆದರೆ ತಾಳ್ಮೆಯಿಂದ ನಡೆದುಕೊಂಡರೆ
ಮಾಡಿಕೊಂಡರೆ ಸಮಸ್ಯೆಗಳು ತಿಳಿಯಾಗುತ್ತದೆ. ವಿವಾಹವಾಗಬೇಕಿರುವವರಿಗೆ ಈ ವರ್ಷದ ಮಧ್ಯಭಾಗದಿಂದ ಶುಭ ಯೋಗಗಳು ಕಾಣಬಹುದು. ಪ್ರೇಮ ಸಂಬಂಧಗಳು ಕೂಡ ವಿವಾಹದ ಹಂತಕ್ಕೆ ಬರುವ ಸಾಧ್ಯತೆ ಇದೆ. ಬಂಧು ಬಳಗದ ಜೊತೆ ಕೆಲವೊಮ್ಮೆ ಕಲಹಗಳು ಕಾಣಬಹುದು. ಅಣ್ಣ ತಮ್ಮಂದಿರ ನಡುವೆ ಇದ್ದ ಹಳೆಯ ವಿವಾದಗಳು ಪರಿಹಾರವಾಗುವ ಸಾಧ್ಯತೆ ಇದೆ. ಮೀನರಾಶಿಯವರು ಈ ವರ್ಷ ತೀರ್ಥಕ್ಷೇತ್ರ ದರ್ಶನಗಳನ್ನು ಹೆಚ್ಚಾಗಿ ಮಾಡುವ ಸಾಧ್ಯತೆ ಇದೆ. ಆಧ್ಯಾತ್ಮಿಕವಾಗಿ ನಿಮ್ಮ ಮನಸ್ಸು ಹೆಚ್ಚು ತಿರುಗ್ತಾ ಇರುತ್ತೆ. ಆದರೆ ಒಂದು ಭಾವನಾತ್ಮಕ ಸಂಗತಿ ಕೂಡ ಇದೆ. ಬಂಧುಗಳು ಅಥವಾ ಹಳೆಯ ಸ್ನೇಹಿತರಲ್ಲಿ ಯಾರಾದರೂ ದೂರ ಆಗುವ ಘಟನೆ ಮನಸ್ಸಿಗೆ ನೋವು ತರಬಹುದು. ಕೆಲವರಿಗೆ ಈ ವರ್ಷ ಕಣ್ಣಿನ ಸಣ್ಣ ಸಮಸ್ಯೆಗಳು ಉಂಟಾಗಬಹುದು. ಕನ್ನಡಕ ಬಳಸುವ ಅಗತ್ಯವೂ ಬರಬಹುದು. ಆದರೆ ಈ ಎಲ್ಲದರ ಮಧ್ಯೆ ಒಂದು ದೊಡ್ಡ ಸತ್ಯ ಇದೆ. 2026ರಲ್ಲಿ ಮೀನರಾಶಿಯವರಿಗೆ ದೈವ ಬಲ ಅತ್ಯಂತ ಜಾಸ್ತಿ ಇದೆ. ಆದ್ದರಿಂದ ಈ ವರ್ಷದಲ್ಲಿ ಕೆಲವು ಸರಳ ಪರಿಹಾರಗಳನ್ನು ಮಾಡಿದರೆ ಶನಿಯ ಕಠಿಣತೆ ಕೂಡ ಕಡಿಮೆಯಾಗುತ್ತದೆ. ಸಾಧ್ಯವಾದರೆ ಪ್ರತಿ ಸೋಮವಾರ ಶಿವ ದೇವಸ್ಥಾನದಲ್ಲಿರುವ ನಂದಿಗೆ ಅಭಿಷೇಕವನ್ನು ಮಾಡಿ. 5 ಸೋಮವಾರ ಮಾಡಿದರೂ ತುಂಬಾ ಉತ್ತಮ ಫಲ ದೊರಕುತ್ತದೆ. ಅದರ ಜೊತೆಗೆ ಈ ಮಂತ್ರವನ್ನು ಪ್ರತಿದಿನ ಜಪ ಮಾಡಬಹುದು. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಇದರ ಜೊತೆಗೆ ವೃದ್ಧರಿಗೆ ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸ್ ದಾನ ಮಾಡಿದರೆ ಶನಿಯ ಕಂಟಕಗಳು ಕಡಿಮೆಯಾಗುತ್ತವೆ. ಈ ವರ್ಷ ಹಳದಿ ಮತ್ತು ಹಸಿರು ಬಣ್ಣಗಳು ನಿಮಗೆ ಅದೃಷ್ಟ ತರುತ್ತವೆ. ಅದೃಷ್ಟ ಸಂಖ್ಯೆಗಳು 5 ಮತ್ತು 2ನೇ ಸಂಖ್ಯೆ. ಒಟ್ಟಿನಲ್ಲಿ ನೋಡಿದರೆ ಸಾಡೆ ಸಾತಿಯ ಪರೀಕ್ಷೆ ಇದ್ದರೂ ಕೂಡ 2026ರಲ್ಲಿ ಮೀನರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯುವ ವರ್ಷವಾಗಿದೆ. ಕಷ್ಟಗಳ ಮಧ್ಯೆ ಆಶೀರ್ವಾದ, ಪರೀಕ್ಷೆಗಳ ಮಧ್ಯೆ ಸಾಧನೆ, ಇದೇ ಮೀನರಾಶಿಯವರ 2026ರ ಗುಪ್ತ ರಹಸ್ಯ. ಇವಿಷ್ಟು 2026ರ ಮೀನರಾಶಿಯವರ ವರ್ಷ ಭವಿಷ್ಯ ಆಗಿರುತ್ತೆ. ಇದೇ ರೀತಿಯಾದಂತಹ ಯುಗಾದಿ ವರ್ಷ ಭವಿಷ್ಯ ಇತ್ಯಾದಿ ಜ್ಯೋತಿಷ್ಯದ ಮಾಹಿತಿಗಳ ಅಪ್ಡೇಟ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವ ಸಮಯ. ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು.